ಅಲ್ಲೂ ಕೂಡ ಕೋಲಾಹಲ ಗದ್ದಲ ಸೃಷ್ಟಿಯಾಗಿದೆ. ಇದರಿಂದ ತೀವ್ರ ಬೇಸರವನ್ನ ಹೊರಹಾಕಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು. ರಾಜೀನಾಮೆ ಕೊಡ್ತಾರಾ ಹೊರಟ್ಟಿ ಅವರು ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಈ ಕ್ಷಣಕ್ಕೆ. ಯಾಕೆಂದ್ರೆ ರಾಜೀನಾಮೆಯ ಸುಳಿವನ್ನ ಕೊಟ್ಟಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರ್ದು, ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥವಿಲ್ಲ ಅಂತ ಅನಿಸ್ತಾ ಇದೆ ಅಂತೇಳಿ, ನಾನು ಆ ಸ್ಥಾನದಲ್ಲಿ ಮುಂದುವರಿಯೋದು ಬೇಡ ಅಂತ ಅನಿಸ್ತಾ ಇದೆ ಅಂತೇಳಿ ತಮ್ಮ ಮನದಾಳದ ಮಾತುಗಳನ್ನಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ. ಪರಿಷತ್ ಸಭಾಪತಿ ಹೊರಟ್ಟಿ ಅವರು ಬೇಸರವನ್ನ ಹೊರಹಾಕಿದ್ದಾರೆ, ಕೇಳಿ. ಅಂದ್ರೆ ನಂದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂತ ಸಭಾಪತಿ ಅದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡತ್ತೀನಿ. ತೀರ್ಮಾನ ಏನಾಗತ್ತೆ ಗೊತ್ತಿಲ್ಲ, ನಾನು 10 ನಿಮಿಷನಾಗ ಏನೇನಾಗತ್ತೆ ನಾನು ಡೆವಲಪ್ಮೆಂಟ್ ಗೊತ್ತಿಲ್ಲ. ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರಕದೆ. ಅಲ್ಲಿ ಕುಂದ್ರಾಕ ನಾನು ಯೋಗ್ಯ ಅದಿನೋ ಇಲ್ಲೋ, ನನ್ನ ತಪ್ಪು ಬೇರೆಯವ್ರ ತಪ್ಪು, ಇದನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರುಗಳು ಚರ್ಚೆ ಮಾಡ್ತೀನಿ, ಕೆಲವರು ಮಾಡಿ ಒಂದು ತೀರ್ಮಾನ ಕೊಡಿ. ಅಂದ್ರೆ ನಂದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂತ ಸಭಾಪತಿ ಅದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡತ್ತೀನಿ. ಅಲ್ಲೂ ಕೂಡ ಕೋಲಾಹಲ ಗದ್ದಲ ಸೃಷ್ಟಿಯಾಗಿದೆ. ಇದರಿಂದ ತೀವ್ರ ಬೇಸರವನ್ನ ಹೊರಹಾಕಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು. ರಾಜೀನಾಮೆ ಕೊಡ್ತಾರಾ ಹೊರಟ್ಟಿ ಅವರು ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಈ ಕ್ಷಣಕ್ಕೆ. ಯಾಕೆಂದ್ರೆ ರಾಜೀನಾಮೆಯ ಸುಳಿವನ್ನ ಕೊಟ್ಟಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರ್ದು, ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥವಿಲ್ಲ ಅಂತ ಅನಿಸ್ತಾ ಇದೆ ಅಂತೇಳಿ, ನಾನು ಆ ಸ್ಥಾನದಲ್ಲಿ ಮುಂದುವರಿಯೋದು ಬೇಡ ಅಂತ ಅನಿಸ್ತಾ ಇದೆ ಅಂತೇಳಿ ತಮ್ಮ ಮನದಾಳದ ಮಾತುಗಳನ್ನಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ. ಪರಿಷತ್ ಸಭಾಪತಿ ಹೊರಟ್ಟಿ ಅವರು ಬೇಸರವನ್ನ ಹೊರಹಾಕಿದ್ದಾರೆ, ಕೇಳಿ. ಅಂದ್ರೆ ನಂದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂತ ಸಭಾಪತಿ ಅದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡತ್ತೀನಿ. ತೀರ್ಮಾನ ಏನಾಗತ್ತೆ ಗೊತ್ತಿಲ್ಲ, ನಾನು 10 ನಿಮಿಷನಾಗ ಏನೇನಾಗತ್ತೆ ನಾನು ಡೆವಲಪ್ಮೆಂಟ್ ಗೊತ್ತಿಲ್ಲ. ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರಕದೆ. ಅಲ್ಲಿ ಕುಂದ್ರಾಕ ನಾನು ಯೋಗ್ಯ ಅದಿನೋ ಇಲ್ಲೋ, ನನ್ನ ತಪ್ಪು ಬೇರೆಯವ್ರ ತಪ್ಪು, ಇದನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರುಗಳು ಚರ್ಚೆ ಮಾಡ್ತೀನಿ, ಕೆಲವರು ಮಾಡಿ ಒಂದು ತೀರ್ಮಾನ ಕೊಡಿ. ಅಂದ್ರೆ ನಂದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂತ ಸಭಾಪತಿ ಅದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡತ್ತೀನಿ. ಅಲ್ಲೂ ಕೂಡ ಕೋಲಾಹಲ ಗದ್ದಲ ಸೃಷ್ಟಿಯಾಗಿದೆ. ಇದರಿಂದ ತೀವ್ರ ಬೇಸರವನ್ನ ಹೊರಹಾಕಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು. ರಾಜೀನಾಮೆ ಕೊಡ್ತಾರಾ ಹೊರಟ್ಟಿ ಅವರು ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಈ ಕ್ಷಣಕ್ಕೆ. ಯಾಕೆಂದ್ರೆ ರಾಜೀನಾಮೆಯ ಸುಳಿವನ್ನ ಕೊಟ್ಟಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು. ಸದನ ನಡೆಸೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರ್ದು, ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥವಿಲ್ಲ ಅಂತ ಅನಿಸ್ತಾ ಇದೆ ಅಂತೇಳಿ, ನಾನು ಆ ಸ್ಥಾನದಲ್ಲಿ ಮುಂದುವರಿಯೋದು ಬೇಡ ಅಂತ ಅನಿಸ್ತಾ ಇದೆ ಅಂತೇಳಿ ತಮ್ಮ ಮನದಾಳದ ಮಾತುಗಳನ್ನಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ. ಪರಿಷತ್ ಸಭಾಪತಿ ಹೊರಟ್ಟಿ ಅವರು ಬೇಸರವನ್ನ ಹೊರಹಾಕಿದ್ದಾರೆ, ಕೇಳಿ. ಅಂದ್ರೆ ನಂದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂತ ಸಭಾಪತಿ ಅದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡತ್ತೀನಿ. ತೀರ್ಮಾನ ಏನಾಗತ್ತೆ ಗೊತ್ತಿಲ್ಲ, ನಾನು 10 ನಿಮಿಷನಾಗ ಏನೇನಾಗತ್ತೆ ನಾನು ಡೆವಲಪ್ಮೆಂಟ್ ಗೊತ್ತಿಲ್ಲ. ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರಕದೆ. ಅಲ್ಲಿ ಕುಂದ್ರಾಕ ನಾನು ಯೋಗ್ಯ ಅದಿನೋ ಇಲ್ಲೋ,
ನನ್ನ ತಪ್ಪು ಬೇರೆಯವ್ರ ತಪ್ಪು ಇದನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರು ಕೂಡ ಚರ್ಚೆ ಮಾಡ್ತೀನಿ, ಕೆಲವು ಮಾಡಿ ಒಂದು ತೀರ್ಮಾನ. ಅಂದ್ರೆ ನಂದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂತ ಸಭಾಪತಿ ಇದೀವಿ ಅನ್ನೋದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳಗೆ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡಾತೀನಿ. ಅಲ್ಲೂ ಕೂಡ ಕೋಲಾಹಲ ಗದ್ದಲ ಸೃಷ್ಟಿಯಾಗಿದೆ. ಇದರಿಂದ ತೀವ್ರ ಬೇಸರವನ್ನ ಹೊರಹಾಕಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿಯವರು. ರಾಜೀನಾಮೆ ಕೊಡ್ತಾರಾ ಹೊರಟ್ಟಿಯವರು ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಈ ಕ್ಷಣಕ್ಕೆ. ಯಾಕೆಂದ್ರೆ ರಾಜೀನಾಮೆಯ ಸುಳಿವನ್ನ ಕೊಟ್ಟಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿಯವರು. ಸದನ ನಡೆಸಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರ್ದು, ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥವಿಲ್ಲ ಅಂತ ಅನಿಸ್ತಾ ಇದೆ ಅಂತೇಳಿ, ನಾನು ಆ ಸ್ಥಾನದಲ್ಲಿ ಮುಂದುವರಿಯೋದು ಬೇಡ ಅಂತ ಅನಿಸ್ತಾ ಇದೆ ಅಂತೇಳಿ ತಮ್ಮ ಮನದಾಳದ ಮಾತುಗಳನ್ನಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ. ಪರಿಷತ್ ಸಭಾಪತಿ ಹೊರಟ್ಟಿಯವರು ಬೇಸರವನ್ನ ಹೊರಹಾಕಿದ್ದಾರೆ, ಕೇಳಿ. ಅಂದ್ರೆ ನಂದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂತ ಸಭಾಪತಿ ಇದೀವಿ ಅನ್ನೋದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳಗೆ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡಾತೀನಿ. ತೀರ್ಮಾನ ಏನಾಗತ್ತೆ ಗೊತ್ತಿಲ್ಲ, ನಾನು 10 ನಿಮಿಷನಾಗ ಏನೇನಾಗತ್ತೆ ನನ್ನ ಡೆವಲಪ್ಮೆಂಟ್ ಗೊತ್ತಿಲ್ಲ. ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರಕದೆ. ಅಲ್ಲಿ ಕುಂದ್ರಾಕ ನಾನು ಯೋಗ್ಯ ಅದಿನೋ ಇಲ್ಲೋ, ನನ್ನ ತಪ್ಪು ಬೇರೆಯವ್ರ ತಪ್ಪು ಇದನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರು ಕೂಡ ಚರ್ಚೆ ಮಾಡ್ತೀನಿ, ಕೆಲವು ಮಾಡಿ ಒಂದು ತೀರ್ಮಾನ. ಅಂದ್ರೆ ನಂದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂತ ಸಭಾಪತಿ ಇದೀವಿ ಅನ್ನೋದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳಗೆ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡಾತೀನಿ. ಅಲ್ಲೂ ಕೂಡ ಕೋಲಾಹಲ ಗದ್ದಲ ಸೃಷ್ಟಿಯಾಗಿದೆ. ಇದರಿಂದ ತೀವ್ರ ಬೇಸರವನ್ನ ಹೊರಹಾಕಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿಯವರು. ರಾಜೀನಾಮೆ ಕೊಡ್ತಾರಾ ಹೊರಟ್ಟಿಯವರು ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಈ ಕ್ಷಣಕ್ಕೆ. ಯಾಕೆಂದ್ರೆ ರಾಜೀನಾಮೆಯ ಸುಳಿವನ್ನ ಕೊಟ್ಟಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿಯವರು. ಸದನ ನಡೆಸಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಇರಬಾರ್ದು, ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥವಿಲ್ಲ ಅಂತ ಅನಿಸ್ತಾ ಇದೆ ಅಂತೇಳಿ, ನಾನು ಆ ಸ್ಥಾನದಲ್ಲಿ ಮುಂದುವರಿಯೋದು ಬೇಡ ಅಂತ ಅನಿಸ್ತಾ ಇದೆ ಅಂತೇಳಿ ತಮ್ಮ ಮನದಾಳದ ಮಾತುಗಳನ್ನಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ. ಪರಿಷತ್ ಸಭಾಪತಿ ಹೊರಟ್ಟಿಯವರು ಬೇಸರವನ್ನ ಹೊರಹಾಕಿದ್ದಾರೆ, ಕೇಳಿ. ಅಂದ್ರೆ ನಂದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂತ ಸಭಾಪತಿ ಇದೀವಿ ಅನ್ನೋದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳಗೆ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡಾತೀನಿ. ತೀರ್ಮಾನ ಏನಾಗತ್ತೆ ಗೊತ್ತಿಲ್ಲ, ನಾನು 10 ನಿಮಿಷನಾಗ ಏನೇನಾಗತ್ತೆ ನನ್ನ ಡೆವಲಪ್ಮೆಂಟ್ ಗೊತ್ತಿಲ್ಲ. ಬಟ್ ಒಂಥರ ಮನಸ್ಸಿನಲ್ಲಿ ಆ ಥರ ಬರಕದೆ. ಅಲ್ಲಿ ಕುಂದ್ರಾಕ ನಾನು ಯೋಗ್ಯ ಅದಿನೋ ಇಲ್ಲೋ, ನನ್ನ ತಪ್ಪು ಬೇರೆಯವ್ರ ತಪ್ಪು ಇದನ್ನೆಲ್ಲ ಚರ್ಚೆ ಮಾಡಿ ಸ್ನೇಹಿತರು ಕೂಡ ಚರ್ಚೆ ಮಾಡ್ತೀನಿ, ಕೆಲವು ಮಾಡಿ ಒಂದು ತೀರ್ಮಾನ. ಅಂದ್ರೆ ನಂದೇನು ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು ಅಂತ ಸಭಾಪತಿ ಇದೀವಿ ಅನ್ನೋದ ಒಂದು ಗೌರವ ನಮಗ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನ ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನನ್ನ ತಲೆಯೊಳಗೆ ಬರೋದು ನಿನ್ನಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡಾತೀನಿ.